ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸವಿ ಬ್ಲಾಗ್ಸ್ ಕನ್ನಡ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮನೆಯಲ್ಲೇ ಮಾಡಿರುವಂತ ಮಸಾಲೆನ ಬಳಸ್ಕೊಂಡು ಬ್ಲ್ಯಾಕ್ ಪೆಪ್ಪರ್ ಮಸಾಲಾ ಚಿಕನ್ ಸುಕ್ಕ ಮಾಡ್ಕೋತಾ ಇದ್ದೀನಿ. ಅದು ಹೇಗೆ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ. ಒಂದು ಬಾಣಲೆಗೆ ಎಣ್ಣೆ ಬೇಕಾದಷ್ಟು ಎಣ್ಣೆ ಹಾಕಿ ಈರುಳ್ಳಿನೂ ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತರ ಹುರ್ಕೋಬೇಕು. ಹುರ್ಕೊಂಡಾಗಿದ ನಂತರ ಇದಕ್ಕೆ 2 ಟೊಮೊಟೊ ತಗೊಂಡು ಅದನ್ನ ಸಣ್ಣದಾಗಿ ಕತ್ತರಿಸ್ಕೊಂಡು ಅದನ್ನ ಅದ್ರ ಜೊತೆಗೆ ಹಾಕೊಂಡು ಸ್ವಲ್ಪ ಮೆತ್ತಗಾಗೋ ತರ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, ಖಾರದ ಪುಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ನೀರ್ ಹಾಕಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಟೊಮೆಟೊ ಮೆತ್ತಗಾಗೋ ತರ. ಇಲ್ಲಿ ನಾನು ಅರ್ಧ ಕೆಜಿ ಚಿಕನ್ ತಗೊಂಡಿದ್ದೀನಿ. ಅರ್ಧ ಕೆಜಿ ಚಿಕನ್ ಕೂಡ ಈ ಮಸಾಲೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾವು ನೀರ್ ಹಾಕಬಾರ್ದು, ಹಾಗೇನೆ ಇದು ನೀರ್ ಬಿಡುತ್ತೆ. ಹಾಗಾಗಿ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಇದಕ್ಕೆ ನಾನು ಒಂದೆರಡು ಮೆಣಸಿನಕಾಯಿ ಅದನ್ನ ಅಡ್ಡ ಕತ್ತರಿಸಿ ಅದನ್ನ ಹಾಕ್ತಾ ಇದ್ದೀನಿ. ಮತ್ತೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ನಾವು ಹಾಕೋಬಹುದು, ಯಾಕಂದ್ರೆ ಅವಾಗಲೇ ಸ್ವಲ್ಪನೇ ಹಾಕಿದ್ದೆ. ಇವಾಗ ಲೋ ಫ್ಲೇಮ್ ಅಲ್ಲಿ ಇದನ್ನ ಚೆನ್ನಾಗಿ ಫ್ರೈ ಆಗ್ಲಿಕ್ಕೆ ಒಂದು ಲಿಡ್ ಮುಚ್ಚಿ ಬಿಡ್ತಾ ಇದ್ದೀನಿ. ಹಾಗೆ ಇವಾಗ ಲಿಡ್ ಓಪನ್ ಮಾಡಿದ್ರೆ ಚೆನ್ನಾಗಿ ಸ್ವಲ್ಪ ಬೆಂದಿದೆ. ಇದಕ್ಕೆ ಇವಾಗ ಮೊಸರು ಸ್ವಲ್ಪ ಅಂದ್ರೆ ಒಂದು ಸಣ್ಣ ಬಟ್ಲಿಂದ, ಒಂದು ಚಿಕ್ಕ ಬಟ್ಲಿಂದ ಅಂದ್ರೆ ಒಂದು 2 ಟೇಬಲ್ ಸ್ಪೂನ್ ಮೊಸರು ಹಾಕಿ ಸ್ವಲ್ಪ ನೀರ್ ಹಾಕಿ ಅದನ್ನ ಬಾಡಿಸ್ಕೊಳ್ಳಿ. ಈ ಮಸಾಲೆ ಏನಿದೆಯಲ್ಲ ಇದು ನಾನು ಮನೆಯಲ್ಲೇ ಮಾಡಿರುವಂತದ್ದು, ಹೋಮ್ ಮೇಡ್ ಮಸಾಲೆ ಇದು. ಈ ಮಸಾಲೆನ ನಾವು ನಾನ್ ವೆಜ್ ಸುಕ್ಕಗಳಿಗೆನೆ ಬಳಸ್ಕೊಳ್ತೀವಿ, ಯಾಕಂದ್ರೆ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ. ಎಸ್ಪೆಷಲಿ ಇದು ಪೋರ್ಕ್ ಮಾಡಿದಾಗ ಈ ಮಸಾಲೆ ಹಾಕೊಂಡ್ರೆ ಇನ್ನೊಂದು ಲೆವೆಲ್ ಅಲ್ಲಿ ಟೇಸ್ಟ್ ಕೊಡುತ್ತೆ. ಇದು ತುಂಬಾನೇ ಚೆನ್ನಾಗಿರುತ್ತೆ. ಎಲ್ಲಾ ತರ ವೆಜಿಟೇರಿಯನ್ ಅಡುಗೆಗಳಿಗೂ ನಾವು ಬಳಸ್ಕೋಬಹುದು. ಅಂದ್ರೆ ಪನ್ನೀರ್ ಮಾಡಿದಾಗ, ಬೇಬಿ ಆಲೂ ಕೋಫ್ತಾ ಮಾಡಿದಾಗ, ಮತ್ತೆ ಗೋಬಿ ಮಂಚೂರಿ ಮಾಡಿದಾಗ ಈ ಮಸಾಲೆನ ಬಳಸ್ಕೋಬಹುದು. ಹಾಗೆ ಈ ಸುಕ್ಕಾಗೆ ಸ್ವಲ್ಪ ಕರಿಬೇವು ಮತ್ತೆ ಕಸೂರಿ ಮೇಥಿ ಮತ್ತೆ ಕೊತ್ತಂಬರಿನೂ ಹಾಕಿ ಇದನ್ನ ಇನ್ನೊಂದು 2 ರಿಂದ 3 ನಿಮಿಷ ಲೋ ಫ್ಲೇಮ್ ಅಲ್ಲಿ ಮತ್ತೆ ಫ್ರೈ ಮಾಡ್ಕೋತಾ ಇದ್ದೀನಿ. ಇವತ್ತು ಮಾಡಿದ ಅಡುಗೆ ತುಂಬಾನೇ ಚೆನ್ನಾಗಿತ್ತು, ಅಂದ್ರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಇವತ್ತೇನು ನಾನು ಹೋಮ್ ಮೇಡ್ ಮಸಾಲ ಬಳಸ್ಕೊಂಡು ಬ್ಲ್ಯಾಕ್ ಪೆಪ್ಪರ್ ಚಿಕನ್ ಮಸಾಲಾ ಸುಕ್ಕ ತುಂಬಾನೇ ಟೇಸ್ಟಿಯಾಗಿತ್ತು. ಯಾಕಂದ್ರೆ ಅದು ಮಸಾಲ ಆಗಿತ್ತು, ಅದು ಆ ಮಸಾಲ ಇಂದಾನೆ ತುಂಬಾ ಎನ್ಹಾನ್ಸ್ ಮಾಡ್ತಾ ಇರೋದು ಟೇಸ್ಟ್ ಚಿಕನ್ ಸುಕ್ಕ. ಇನ್ನೊಂದೇನಂದ್ರೆ ನಾನು ಯಾವಾಗ್ಲೂ ಏನೇ ಡಿಶ್ ಮಾಡಿದ್ರು ಮಹೇಶ್ ಅವ್ರು ಯಾವುದೇ ತರ ಕಾಂಪ್ಲಿಮೆಂಟ್ ಕೊಡಲ್ಲ. ಆದ್ರೆ ಇವತ್ತು ಅವರು ತಿಂದು ನೋಡಿ ಈ ಹೋಮ್ ಮೇಡ್ ಮಸಾಲೆ ಬಳಸ್ಕೊಂಡು ಏನ್ ಸುಕ್ಕ ಮಾಡಿದ್ನಲ್ಲ ತುಂಬಾ ಚೆನ್ನಾಗಿದೆ ಅಂದ್ರು. ಮತ್ತೆ ಯಾವುದೇ ಡಿಶ್ ನಾನು ಮಾಡಿದ್ರು ಸಮಯ ನನಗೆ ರಿವ್ಯೂ ಹೇಳೋದು. ಈ ಮಸಾಲೆ ಹೇಗೆ ಮಾಡಿದೆ ಅಂತ ರೆಸಿಪಿ ಬೇಕು ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಡೆಫಿನೆಟ್ಲಿ ಈ ಮಸಾಲೆ ರೆಸಿಪಿನ ಶೇರ್ ಮಾಡ್ಕೋತೀನಿ. ಇನ್ನು ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ.